ತಗೋ ಯಾಮಿನಿ ಅಂತ ಯಾವತ್ತೂ ಯಾವುದನ್ನು ಅವ್ರು ನನಗೆ ಕೊಟ್ಟಿಲ್ಲ ಕಣೋ. ಎಲ್ಲ ನಾಟಕ ಮಾಡಿ ಬಲವಂತವಾಗಿ ಅವರಿಂದ ಕಿತ್ಕೊಂಡಿರೋದೆ. ಹೌದು ಅಕ್ಕ, ಹೇಗೋ ಇರ್ಲಿ ಬಿಡು ಅನ್ನೋ ರೀತಿನಲ್ಲೇ ಅಯ್ಯಪ್ಪ ನಮ್ಮ ಹತ್ರ ಇರ್ತಿದ್ದೀನಿ. ಅಯ್ಯಪ್ಪ ಏನು ನಮ್ಮ ಮನೆಗೆ ಪ್ರೀತಿಯಿಂದ ಬರ್ತಿರ್ಲಿಲ್ಲ, ಅವ್ರ ಪ್ರೀತಿ ಇದ್ದಿದ್ದೆಲ್ಲ ಆ ಮನೆ ಮೇಲೇನೆ. ಅದಕ್ಕೆ ರಾಕಿ ಹೇಳಿದ್ದು ಆ ಡಾಕ್ಟ್ರು ಸತ್ರೆ ನನಗೆ ಯಾವ ದುಃಖನೂ ಆಗಲ್ಲ ಅಂತ. ಹೋಗೋದು ಹೋಗ್ತಿದ್ದಾನೆ, ಹೋಗೋವಾಗ್ಲಾದ್ರು ಲೋ ಬಾಮೈದ ನನ್ನ ಸಂಗೀತನ ನಿನ್ನ ಸುಪರ್ದಿಗೆ ವಹಿಸಿ ಹೋಗ್ತಿದ್ದೀನಿ ಅಂತ ಕೇಳ್ಬಿಟ್ಟು ಹೋಗಿದ್ರೆ ಆ ಅಪ್ಪನ ಗಂಟೆನೂ ಹೋಗ್ತಾ ಇತ್ತು. ರಾಕಿ, ನೀನೇನು ಯೋಚನೆ ಮಾಡಬೇಡ. ಅವರಿರೋ ಮನೆನ ನನ್ನ ಹೆಸ್ರಿಗೆ ಬರ್ಸ್ಕೊಂಡಿದ್ದಾಯ್ತು. ಈಗ ನಾನು ಹೇಳ್ದಾಗೆ ಅವ್ರು ಕೇಳ್ಕೊಂಡು ಬಿದ್ದಿರ್ಬೇಕು. ನಿನ್ನ ಕೈಲಿ ತಾಳಿ ಕಟ್ಟಿಸ್ಕೊ ಅಂದ್ರೆ ಆ ಸಂಗೀತ ತಲೆ ಬಗ್ಸಿ ತಾಳಿ ಕಟ್ಟಿಸ್ಕೋಬೇಕು. ಕಟ್ಟಿಸ್ಕೊತಾಳ ಕಟ್ಟಿಸ್ಕೊತಾಳ. ಹುಷಾರಾಗಬೇಕು ಅಪ್ಪ. ನೀವು ಮತ್ತೆ ಮೊದಲಿನ ರೀತಿ ಆಗ್ಬೇಕು. ನಿಮ್ ಪ್ರೀತಿ ಮತ್ತೆ ನಮಗ್ ಸಿಗ್ಬೇಕು ಅಪ್ಪ. ದೇವ್ರೆ ಅಪ್ಪ, ಆದಷ್ಟು ಬೇಗ ಗುಣ ಆಗೋ ಹಾಗೆ ಮಾಡು. ನಾನು ಮನೆಗೆ ಹೋಗಿ ಬರ್ತೀನಿ. ಸರಿ ಸಂಗೀತ, ನೀನೇನು ಮತ್ತೆ ಬರಬೇಕಾಗಿಲ್ಲ. ಏನನ್ನ ಇದ್ರೆ ನಾನೇ ಫೋನ್ ಮಾಡ್ತೀನಿ ನಿಮಗೆ. ಆ ದೇವರು ನೀನು ಈ ರೀತಿ ಅನ್ಯಾಯ ಮಾಡಬಾರ್ದಾಗಿತ್ತು ಸಂಗೀತ. ಏನಾಯ್ತು? ಅಮ್ಮ ಅಮ್ಮ ಒಂಥರ ಆಗ್ತಾ ಇದ್ದಾರಕ್ಕ. ಏನಾಯ್ತು ಅಂತ ಹೇಳ್ಬಾರ್ದ? ಅಕ್ಕ, ಅದು ತುಂಬಾ ಭಯ ಆಗತ್ತಕ್ಕ. ಯಾವಾಗ್ಲೂ ಒಬ್ಳಿಗೆ ಇದನ್ನೆಲ್ಲ ನೋಡ್ಕೊಳಕ್ ಆಗಲ್ಲ. ನೀನ್ ನನ್ ಜೊತೆಗಿರ್ಬೇಕು. ನಂಗೆ ತುಂಬಾ ಭಯ ಆಗತ್ತೆ. ಸೀತು, ನಮ್ಮೆಲ್ರಿಗಿಂತ ಧೈರ್ಯವಂತೆ ನೀನು. ನೀನೇ ಈ ರೀತಿ ಆದ್ರೆ ಹೇಗೆ ಹೇಳು? ಇಲ್ಲ ಅಕ್ಕ, ಇದನ್ನೆಲ್ಲ ನೋಡೋ ಶಕ್ತಿ ನನ್ಗಿಲ್ಲ. ಅಷ್ಟೊಂದು ಧೈರ್ಯ ನಂಗಿಲ್ಲ ಅಕ್ಕ. ಸಮಾಧಾನ ಮಾಡ್ಕೊಮ್ಮ. ಅಮ್ಮ ಏನಂದ್ರು? ಅಮ್ಮ ಏನೇನೋ ಮಾತಾಡ್ತಾ ಇದಾರಕ್ಕ. ನಂಗೆ ಅರ್ಥನೇ ಆಗ್ತಿಲ್ಲ. ನಂಗೆ ಅವ್ರನ್ನ ಹೇಗೆ ಸಮಾಧಾನ ಮಾಡ್ಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ. ಈಗ ಅಮ್ಮ ಎಲ್ಲಿದ್ದಾರೆ? ರೂಮಲ್ಲಿ. ಬಾ. ದೊಡ್ಡಮ್ಮ, ಸಂಗೀತ ಬೆಳಿಗ್ಗೆಯಿಂದ ಉಪವಾಸ ಇದ್ದಾಳೆ ಕಡೆ.
ಎಷ್ಟೇ ಬಲವಂತ ಮಾಡಿದ್ರು ಏನು ತಿನ್ನೋದಕ್ಕೆ ಒಪ್ಕೋತಾ ಇಲ್ಲ. ಏನೇನೋ ಮಾತಾಡ್ತಿದ್ದಾಳೆ. ನೀವು ಗಾಬರಿ ಆಗ್ಬೇಡಿ ದೊಡ್ಡಮ್ಮ. ಅಮ್ಮ ಅಪ್ಪನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾರೆ. ಅಪ್ಪಂಗೆ ಈ ರೀತಿ ಆಗುತ್ತೆ ಅಂತ ಅಮ್ಮ ಕನಸಿನಲ್ಲೂ ಅನ್ಕೊಂಡಿರಲ್ಲ. ಥೂ, ಆ ಶಾಕಿಂದ ಆ ರೀತಿ ಎಲ್ಲ ಮಾತಾಡಿದಾರಷ್ಟೆ. ನಂದಿನಿ, ಹೋಗಮ್ಮ, ಊಟ ತಗೊಂಡ್ ಬಾ. ಅಮ್ಮ ಅಮ್ಮ ನೋಡು ಶಾರದಾ, ಯಾರು ಬಂದಿದ್ದಾರೆ ನೋಡಲ್ಲ. ಸಂಗೀತ, ಅಪ್ಪ ನೋಡಿದ್ಯಾ? ಅಪ್ಪ ಚೆನ್ನಾಗಿದ್ದಾರಾ? ಡಾಕ್ಟ್ರ್ ಏನ್ ಹೇಳಿದ್ರು? ಆದಷ್ಟು ಬೇಗ ಹುಷಾರಾಗ್ತಾರೆ, ಬೇಗ ಮನೆಗೆ ಬರ್ತಾರೆ ಅಂತ ಹೇಳಿದ್ರು. ಬೇಗ ಬರ್ತಾರಾ? ಅಮ್ಮ, ನೀನ್ ಟೆನ್ಷನ್ ಮಾಡ್ಕೋಬೇಡಮ್ಮ. ಬೇಗ ಬರ್ತಾರಲ್ಲ ಕಂದ. ದೊಡ್ಡಮ್ಮ ಹೇಳಿದ್ರು ಬೆಳಗ್ಗೆಯಿಂದ ಏನು ಸಿಗ್ಲಿಲ್ವಂತ. ಅಲ್ಲಮ್ಮ, ನೀನ್ ಈ ತರ ಉಪವಾಸ ಇದೆಯಾ ಅಂತ ಅಪ್ಪಂಗೆ ಗೊತ್ತಾದ್ರೆ ಅಪ್ಪನ ಮನ್ಸಿಗೆ ನೋವಾಗುತ್ತೆ ತಾನೆ. ಅಪ್ಪನ ಮನ್ಸಿಗೆ ನೋವಾಗೋದು ನಿಂಗೆ ಇಷ್ಟ ಇಲ್ಲ ಅಲ್ವಾ? ಊಟ ಮಾಡ್ತೀಯಲ್ಲ? ಊಟ ಮಾಡ್ತೀನಿ. ಅವ್ರು ಬೇಜಾರು ಮಾಡ್ಕೋತಾರಲ್ಲ, ನಾನು ಊಟ ಮಾಡ್ತೇನೆ. ಸೇರಲ್ಲ ಕಂದ. ಅಮ್ಮ, ಅಪ್ಪನಿಗೋಸ್ಕರ ನೀನು ಊಟ ಮಾಡಲೇಬೇಕು. ಆಮೇಲೆ ಮಾಡ್ತೀಯಾ? ಸಾಕು. ಸೀತು, ಟ್ಯಾಬ್ಲೆಟ್ಸ್ ಕೊಡು. ಅವ್ರು ಚೆನ್ನಾಗಿದ್ದಾರಲ್ಲ? ಅಮ್ಮ, ನಾನು ನೋಡ್ಕೊಂಡು ಬಂದಿ ಅಂತ ಹೇಳ್ತಿಲ್ವಾ? ಅಮ್ಮ ಅಮ್ಮ, ಹಿಂಗ್ ನೋಡು, ನೀನ್ ಮಲ್ಕೊಂಡು ರೆಸ್ಟ್ ತಗೋ. ನೀನ್ ನನ್ನ ಪಕ್ಕನೇ ಇರು. ಹೇಳ್ತೀನಮ್ಮ. ನೀನ್ ನನ್ನ ಪಕ್ಕನೇ ಇರಬೇಕು. ಸರಸ್ವತಿ, ಸರಸ್ವತಿ, ಏನ್ರಿ, ಯಾಕೊಂಥರ ಇದ್ದೀರಾ? ಆಸ್ಪತ್ರೆಯಿಂದ ಈಗ ತಾನೇ ಫೋನ್ ಬಂದಿತ್ತು ಸರಸ್ವತಿ. ಡಾಕ್ಟರ್ ಅಂತ ಹೇಗಿದಾರಂತಪ್ಪ? ಅವ್ರ ಪರಿಸ್ಥಿತಿ ತುಂಬಾ ಕ್ರಿಟಿಕಲ್ ಆಗಿದೆಯಂತೆ ರಘು. 48 hours ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ದೀವಿ. ಈಗಲೇ ಏನು ಹೇಳೋಕ್ಕಾಗಲ್ಲ ಅಂತ ಹೇಳಿದಾರಂತೆ. ದೇವ್ರು ಯಾಕೆ ಅವ್ರ ಫ್ಯಾಮಿಲಿಗೆ ಇಂಥ ಅಗ್ನಿ ಪರೀಕ್ಷೆಗಳನ್ನ ಕೊಡ್ತಾ ಇದ್ದಾನೋ ಗೊತ್ತಾಗ್ತಾ ಇಲ್ಲ. ಡಾಕ್ಟರ್ ಬದುಕಿ ಉಳಿದ್ರೆ ನಿಮ್ ಪುಣ್ಯ ಅಂತ ಹೇಳಿದಾರಂತೆ. ಯಾಕ್ರಿ ಹೀಗೆಲ್ಲ ಆಗ್ತಾ ಇದೆ? ಪಾಪ ಸಂಗೀತ, ಶಾರದಾ, ಸಿತಾರ ಎಷ್ಟು ನೊಂದ್ಕೊಂಡಿದಾರೋ ಏನೋ, ಎಷ್ಟು ಕಣ್ಣೀರಿಡ್ತಾ ಇದ್ದಾರೋ ಏನೋ. ಆ 3 ಜನರ ಬಗ್ಗೆ ಯೋಚನೆ ಮಾಡಿದ್ರೇನೆ ನನಗೆ ತುಂಬಾ ಸಂಕಟ ಆಗುತ್ತೆ ಸರಸ್ವತಿ. ಯಾರಿಗೂ ಕೆಡುಕನ್ನು ಬಯಸದೆ ಎಲ್ಲರೂ ಯಾವತ್ತೂ ಚೆನ್ನಾಗಿರ್ಲಿ ಅಂತ ಹಾರೈಸೋ ಜೀವಗಳು. ಒಂದು ಚಿಕ್ಕ ನೋವನ್ನು ಸಹಿಸೋ ಶಕ್ತಿನೂ ಅವ್ರಿಗಿಲ್ಲ. ಅಂಥದ್ರಲ್ಲಿ ಇಂಥ ದೊಡ್ಡ ಆಘಾತನ ಅವ್ರು ಹೇಗೆ ತಡ್ಕೋತಾರೆ ಹೇಳು?
ಯಾವ್ದಪ್ಪ ತಪ್ಪು? ಅಮಾಯಕರಿಗೆ ಕಷ್ಟದ ಮೇಲೆ ಕಷ್ಟ ಕೊಡ್ತಾನಲ್ಲ ದೇವರು, ಅವನ್ ಪೂಜೆ ಮಾಡೋ ತಪ್ಪು. ಪಾಪಿಗಳು, ಮೋಸಗಾರರು, ನೀಚರು ಈ ಪ್ರಪಂಚದಲ್ಲಿ ಸುಖವಾಗಿ ಸಂತೋಷವಾಗಿ ಬದುಕ್ತಾ ಇದ್ದಾರೆ. ಅಂತವ್ರಿಗೆ ಶಿಕ್ಷೆ ಕೊಡದಿರೋ ಆ ದೇವರು ಅಮಾಯಕರ ಎದೆ ಮೇಲೆ ಕಾಲೂರಿ ನಿಂತಿದ್ದಾನಲ್ಲ, ಅದು ತಪ್ಪಲ್ವಾ? ಅದಕ್ಕೆ ಇನ್ ಮುಂದೆ ನಮ್ಮನೇಲಿ ಯಾವ ಪೂಜೆ ನಡಿ ಕೂಡುದು. ಅದೇನಾಗುತ್ತೋ ಆಗ್ಲಿ, ನಾವಂತೂ ಅವನಿಗೆ ಮನೇಲಿ ಪೂಜೆ ಮಾಡೋದು ಬೇಡ, ಮಾಡಿ ಪಾಪ ಕಟ್ಕೊಳ್ಳೋದು ಬೇಡ. ಅಯ್ಯೋ ಹಾಗೆಲ್ಲ ಮಾತಾಡ್ಬಾರ್ದಪ್ಪ. ತಪ್ಪಾಯ್ತು ಅನ್ನು, ಬಿಡ್ತು ಅನ್ನು. ದೇವ್ರ ಮೇಲೆ ಆರೋಪ ಮಾಡೋಷ್ಟು ಯಾರು ದೊಡ್ಡವರಲ್ಲ. ಕಷ್ಟ ಬಂತು ಅಂತ ದೇವರ ವಿರುದ್ಧನೇ ತಿರುಗಿ ಬೀಳಬಾರದು ರಘು. ಪಾಪ ಮಾಡಿರೋ ಪ್ರತಿಯೊಬ್ಬರು ಈ ಜನ್ಮದಲ್ಲೇ ಶಿಕ್ಷೆ ಅನುಭವಿಸೋ ಹಾಗೆ, ಯಾವುದೇ ತಪ್ಪು ಮಾಡದೆ ಶಿಕ್ಷೆ ಅನುಭವಿಸೋ ಅಮಾಯಕರು ಕೂಡ ಈ ಜನ್ಮದಲ್ಲೇ ಒಳ್ಳೆ ಪ್ರತಿಫಲನೂ ಪಡಿತಾರೆ. ಆ ದೇವ್ರು ಒಳ್ಳೆಯವ್ರಿಗೆ ಅಗ್ನಿ ಪರೀಕ್ಷೆಗಳನ್ನ ಕೊಟ್ಟು ತಾಳ್ಮೆ ಸಹನೆನ ಪರೀಕ್ಷಿಸ್ತಾನೆ ಕಣೋ. ಆದ್ರೆ ನಾವು ಅದನ್ನ ಸಂಯಮದಿಂದ ತಾಳ್ಮೆಯಿಂದ ಎದುರಿಸೋ ಶಕ್ತಿ ತಗೋಬೇಕು. ಆಗ್ಲೇ ಅವನ್ ಕೃಪಾ ಕಟಾಕ್ಷ ನಮ್ಮ ಮೇಲಿರೋದು. ರಘು, ನೀನ್ ಇನ್ನು ಮುಂದೆ ಯಾವತ್ತೂ ಈ ರೀತಿ ತಾಳ್ಮೆ ಕಳ್ಕೋಬಾರ್ದು, ಗೊತ್ತಾಯ್ತಾ? ನಾವು ನಂಬಿರೋ ದೇವ್ರು ಸಂಗೀತ ಕೈ ಬಿಡೋದಿಲ್ಲ ಕಣೋ. ಖಂಡಿತ ಅವಳಿಗೆ ಒಳ್ಳೇದಾಗೇ ಆಗತ್ತೆ. ನೀನ್ ಧೈರ್ಯವಾಗಿರು. ಅವಳಿಗೆ ಬಂದಿರೋ ಆಘಾತನ ಎದುರಿಸೋ ಶಕ್ತಿ ಆ ಭಗವಂತ ಕೊಟ್ಟೆ ಕೊಡ್ತಾನೆ. ಧೈರ್ಯವಾಗಿರು ರಘು. ಇಲ್ಲಿ ಯಾಮಿನಿ ಅಂದ್ರೆ ಯಾರು? ಇಲ್ಲಿ ಯಾಮಿನಿ ಅಂತ ಯಾರು ಇಲ್ವಲ್ಲ ಡಾಕ್ಟರ್? ಮತ್ತೆ ನಂದಕುಮಾರ್ ಅವರು ಯಾಮಿನಿ ಅಂತ ಕನ್ವರ್ಸ್ತಾ ಇದ್ರಲ್ಲ? ಡ್ಯಾಡಿಗೆ ಪ್ರಜ್ಞೆ ಬಂತ ಡಾಕ್ಟರ್? ಹೌದು, ಪ್ರಜ್ಞೆ ಬಂದಿದೆ. ನಿಮ್ಮಲ್ಲಿ ಯಾರಾದರೂ ಇಬ್ರು ಬಂದವ್ರನ್ನ ನೋಡ್ಬೋದು, ಆದರೆ ಅವ್ರನ್ನ ಮಾತಾಡ್ಸೋದಾಗ್ಲಿ ಡಿಸ್ಟರ್ಬ್ ಮಾಡೋದಾಗ್ಲಿ ಮಾಡಬಾರ್ದು. ಸರಿ ಡಾಕ್ಟರ್, ನಾನು ಅಮ್ಮ ಇಬ್ರು ಬರ್ತೀವಿ. ಬನ್ನಿ. ಡಾಕ್ಟರ್, ನೀವು ಹೋಗಿದ ತಕ್ಷಣ ಒಂದೆರಡು ಸಲ ಯಾಮಿನಿ ಯಾಮಿನಿ ಅಂತ ಕರೆದ್ಬಿಟ್ಟು ತಕ್ಷಣ ಪ್ರಜ್ಞೆ ಹೋಯ್ತು. ನೀವು ಹೋಗಿ ಇಂಜೆಕ್ಷನ್ ರೆಡಿ ಮಾಡ್ಕೊಂಡ್ಬನ್ನಿ. ಏನಾಯ್ತು ಡಾಕ್ಟರ್? ಅವ್ರಿಗೆ ಪ್ರಜ್ಞೆ ಬಂದು ಮತ್ತೆ ಪ್ರಜ್ಞೆ ತಪ್ಪಿದ್ದಾರೆ. ನಾನೊಂದು ಇಂಜೆಕ್ಷನ್ ಕೊಡಬೇಕಾಗಿದೆ. ನೀವು ಒಂದು 5 ನಿಮಿಷ ಹೊರಗಡೆ ಇರಿ. ಮಿಸ್ಟರ್ ನಂದಕುಮಾರ್, ಮಿಸ್ಟರ್ ನಂದಕುಮಾರ್. ಮಮ್ಮಿ, ಡ್ಯಾಡಿ ಹೇಗಿದ್ದಾರೆ? ಮಾತಾಡಿದ್ರಾ? ಚೆನ್ನಾಗಿದ್ದಾರೆ ತಾನೆ? ನಾನು ಹೋಗಿ ಮಾತಾಡ್ಕೊಂಡ್ ಬರ್ಲಾ? ಏನಾಯ್ತು? ಏನಾಯ್ತು ಸಂಗೀತ? ಏನಮ್ಮ? ಇಲ್ಲ ದೊಡ್ಡಮ್ಮ, ನಾವು ಹೋಗೋಷ್ಟ್ರಲ್ಲಿ ಒಂದ್ ಮತ್ತೆ ಪ್ರಜ್ಞೆ ಹೊರಟೋಯ್ತು. ಅಯ್ಯೋ ದೇವ್ರಿ. ಅಮ್ಮ, ನಿಮ್ಮ ಕೂತ್ಕೋ ಬಾ. ಅಮ್ಮ ಬಾ. ಯಾಕಕ್ಕ ದೇವ್ರಿಗೆ ಪರೀಕ್ಷೆ ಮಾಡ್ತಾ ಇದ್ದಾನೆ? ನನ್ನ ಕೈ ನೋಡಕ್ ಆಗ್ತಾ ಇಲ್ಲ ಅಕ್ಕ.
ಇನ್ನು ಎಷ್ಟು ದಿನ ಅಕ್ಕ, ಇನ್ನು ಎಷ್ಟು ದಿನ? ಏನಾಗಲ್ಲ, ಸುಮ್ಮನೆ. ಅಯ್ಯೋ, ಏನೂ ಆಗಲ್ಲ. ನೋಡು, ನೀನ್ ಯಾವತ್ತೂ ಯಾರಿಗೂ ಕೆಟ್ಟತನ ಬಯಸ್ತೋಡೆ ಅಲ್ಲ. ಆ ದೇವರು ನಿನ್ಗೆ ಅನ್ಯಾಯ ಮಾಡಲ್ಲ ಕಡೆ. ಖಂಡಿತ ನಿನ್ ಗಂಡ ಹುಷಾರಾಗ್ತಾರೆ. ಇಲ್ಲಕ್ಕ, ಅವರೇ ಬರೋದು, ನನಗಾದ್ರೂ ಬರ್ಲಕ್ಕ. ನೋಡಕ್ಕಾಗ್ತಾ ಇಲ್ಲಕ್ಕ, ನನ್ನ ಕೈಲಿ ಆಗ್ತಾ ಇಲ್ಲ. ಬೇಡ ಕಡೆ, ಹೀಗೆಲ್ಲ ಮಾತಾಡ್ಬೇಡ್ವೆ. ನೋಡಲ್ಲಿ ನಿನ್ ಮಕ್ಕಳೆರಡು ಯಾಕೆ ಕಂಗಾಲಾಗ್ಬಿಟ್ಟಿವೆ? ಯಾಕೆ ಹೀಗೆಲ್ಲ ಮಾತಾಡ್ತೀಯ ನೀನು? ಅದಕ್ಕ ಅವ್ರಿಗೇನಾದ್ರೂ ಆಗ್ಬಿಟ್ರೆ ನನಗೆ, ನನ್ನ ಮಕ್ಕಳಿಗೆ ಯಾರಕ್ಕ ದಿಕ್ಕು? ಬಿಡ್ತೋದು ಹುಚ್ಚಿ, ಆ ಥರ ಎಲ್ಲ ಮಾತಾಡ್ತಾರೆ. ನೋಡ್ರಿ ಇಲ್ಲಿ ಉಳ್ಳ, ಯಾಕೆ ಹೀಗೆಲ್ಲ ಮಾತಾಡ್ತೀಯ? ಏಮ್ಮ ಜೋರಾಗಿ ಉಸಿರಾಡಿ. ಮೇಲೆ ನೋಡಿಪ್ಪ. ಡಾಲಿ ಅವರೇ, ನಾಡಿದ್ದು ನಿಮ್ಮನ್ನ ಡಿಸ್ಚಾರ್ಜ್ ಮಾಡ್ತೀನಿ, ಮನೆಗೆ ಹೋಗ್ಬೋದು. ಥ್ಯಾಂಕ್ ಯು ಡಾಕ್ಟರ್. ಆದರೆ ಒಂದು ವಾರ ಫುಲ್ ರೆಸ್ಟ್ ತಗೋಬೇಕು. ಹ್ಞೂ. ಸಿಸ್ಟರ್, ನೋವ್ಯಾಕ್ಸ್ 500 ನೈಸ್ ಟ್ಯಾಬ್ಲೆಟ್ ಕೊಡಿ. ನಾಡಿದ್ದು ನಾನು ಬೇರೆ ಟ್ಯಾಬ್ಲೆಟ್ ಬರ್ಕೊಡ್ತೀನಿ. ಓಕೆ ಡಾಕ್ಟರ್. ಟಿಫನ್ ಆಯ್ತಾ ಮೇಡಮ್? ಆಯ್ತು. ಯಾವುದು? ಏನು? ನಿಮ್ಮೂರು? ನಿಮ್ಮ ಅಕ್ಕನ ಕಡೆ ಗಮನ ಇರಲಿ, ನಮ್ಮೂರ್ ಕಡೆ ಅಲ್ಲ. ಅಂತ ಅವಳೆ. ಥೂ ನಿನ್ನ, ಅವಳ ವಿಷಯ ಬಿಡು. ನಂದು ಬಗ್ಗೆ ಏನಾದರೂ ಗೊತ್ತಾಯ್ತಾ? ಹೇಳೋಣ ಅಂತಾನೆ ಬಂದೆ ಅಕ್ಕ. ಡಾಕ್ಟರ್ಗೆ ಪ್ರಜ್ಞೆ ಬಂದಿದೆಯಂತೆ. ಬಂದ ತಕ್ಷಣ ಯಾಮಿನಿ ಯಾಮಿನಿ ಅಂತ ಕನ್ವರ್ಸ್ತಿದ್ರಂತೆ. ಅಯ್ಯ, ಅವ ಹಿಂಗ್ ಯಾಕಾದ್ರೂ ಪ್ರಜ್ಞೆ ಬಂತ? ಹೋಗ್ಲಿ ಬಿಡಕ್ಕ, ಅವ್ರ ಋಣನೂ ನಮ್ಮ ಮೇಲೆ ಅಷ್ಟೋ ಇಷ್ಟೋ ಇದೆಯಲ್ಲ. ರಾಕಿ, ನನ್ನ ಋಣನೂ ಆ ಅಪ್ಪನ ಮೇಲೆ ತುಂಬಾ ಇದೆ ಕಣೋ. ಬರೋದೆಲ್ಲ ಬಂದಾಗಿದೆಯಲ್ಲ, ಇನ್ನೇನಿದ್ರು ಟಾಟಾ ಬಾಯ್ ಬಾಯ್ ಹೇಳಿ ಕಳ್ಚ್ಕೋಬೇಕು, ಕಚ್ಕೋಬಾರ್ದು. ಅದು ಸರಿ. ಅಯ್ಯೋ ಪಾಪ ಅಂದ್ರೆ ಆಯಸ್ ಕಮ್ಮಿ ಆಗುತ್ತೆ ಅಂತ ಬರಲ್ಲಾರೋ ಮಾತಾಡ್ತಿದ್ರು. ಅಕ್ಕ, ಡಾಕ್ಟ್ರೀಗ ಯಾಮಿನಿ ಯಾಮಿನಿ ಅಂತ ಕನ್ವರ್ಸ್ಕೊಂಡಿದ್ದಾರೆ. ಈ ವಿಷಯ ತಿಳಿದ ಸಂಗೀತ ಯಾಮಿನಿ ಯಾರು ಅಂತ ತಲೆ ಕೆಡಿಸ್ಕೊಳಲ್ವಾ? ತಲೆ ಕೆಡಿಸ್ಕೊಳ್ಳಿ ಬಿಡೋ. ಅಪರೂಪ ಇದ್ದಾಳೆ, ಡಾಲಿ ಇದ್ದಾಳೆ. ಈ ಯಾಮಿನಿ ಎಲ್ಲಿದ್ದಾಳೆ ಅಂತ ನಂದಕುಮಾರ್ ಏನ್ ಹೇಳೋದಿಲ್ವಲ್ಲ. ಅಂದ್ಮೇಲೆ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು? ಅಕಸ್ಮಾತ್ ಸಂಗೀತನೋ ಶಾರದಮ್ಮನೋ ನಿನ್ನ ನೋಡ್ಬಿಟ್ರೆ? ಅದೊಂದು ಕೆಲಸ ಆಗ್ಬಾರ್ದು. ಅಕಸ್ಮಾತ್ ಆದ್ರೂ ನೀನ್ ನನ್ನ ತಮ್ಮ ಅಂತ ಮಾತ್ರ ಗೊತ್ತಾಗ್ಬಾರ್ದು. ಆ ಶಾರದಮ್ಮ ಅವ್ರ ನಮ್ಮ ಮನೆಗೆ ಬಂದಾಗ ನನ್ನ ನೋಡಿದಾರಲ್ಲ, ಅವ್ರೇನಾದ್ರು ನನ್ನ ನೋಡಿ ಏನಪ್ಪ ನೀನಿಲ್ಲ ಅಂದ್ರೆ ನಾನೇನು ಉತ್ತರ ಕೊಡ್ಲಿ? ಹೌದಲ್ವೇನೋ? ಹಾಗಾದ್ರೆ ನಾವು ತುಂಬಾ ಹುಷಾರಾಗಿರ್ಬೇಕು. ಯಾವುದೇ ಕಾರಣಕ್ಕೂ ನಾವು ಅವ್ರ ಕಣ್ಣಿಗೆ ಬೀಳಬಾರ್ದು. ಈ ಬ್ಯಾಂಡೇಜ್ ಒಂದು ದೂರ ಆದ್ರೆ ಅಪರೂಪ ಆಗಿ ನಾನೇ ಎಂಟ್ರಿ ಕೊಡ್ತೀನಿ.